Dear friends, welcome to my class. This is Hanumesh, working as Assistant Professor in Chemistry, Government Degree College, Sindhanur. ಪ್ರಿಯ ಸ್ನೇಹಿತರೆ, ಇವತ್ತು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ BSc ಎರಡನೇ ಸೆಮಿಸ್ಟರ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಈ ಹಿಂದೆ ನನ್ನ 3 ವಿಡಿಯೋದಲ್ಲಿ ಆಲ್ರೆಡಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಎಸ್ ಬ್ಲಾಕ್ ಎಲಿಮೆಂಟ್ಸು ನಮಗೆ ಗೊತ್ತಿರುವ ಹಾಗೆ 2 ಗ್ರೂಪ್ ಎಲಿಮೆಂಟ್ಸನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಏನಕ್ಕೆ ಕರಿತೀವಿ ಅನ್ನೋದನ್ನು ಈ ಹಿಂದೆ ನಾವು ಅಧ್ಯಯನ ಮಾಡಿದ್ವಿ. ಸೊ ಈ ಹಿಂದಿನ 3 ವಿಡಿಯೋದಲ್ಲಿ ನಾನು ಅಲ್ಕಲಿ ಮೆಟಲ್ಸ್ ಅಂದರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನ ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಮತ್ತು ಆ ಫಸ್ಟ್ ಗ್ರೂಪಿನ ಫಿಸಿಕಲ್ಲು ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ನಾವು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತಲೂ ಕರೀತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಥವಾ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಏನಿದಾವಲ್ಲ 4 ಫಿಸಿಕಲ್ ಪ್ರಾಪರ್ಟೀಸನ್ನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು ಅಂತ ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ದೀವಿ. ಸೊ ಈ ಎರಡನೇ ಗ್ರೂಪ್ ಎಲಿಮೆಂಟ್ಸ್ದಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದ್ದಾವೆ, ಸೊ ಈ ಎಲಿಮೆಂಟ್ಸ್ನ ಏನು ಎಲಿಮೆಂಟ್ಸ್ ಇದ್ದಾವಲ್ಲ ಇವುಗಳನ್ನು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಏನಕ್ಕೆ ಕರಿತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಇದರ ಜೊತೆಗೆ ನಾವು 4 ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಥವಾ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವ 4 ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಇನ್ನೊಂದು ಹಾರ್ಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಅಂದರೆ ಈ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿದಾವಲ್ಲ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಹಾರ್ಡ್ ಇದ್ದಾವೋ ಸಾಫ್ಟ್ ಇದ್ದಾವೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿಯಾಗಿ ಥರ್ಡ್ ಪ್ರಾಪರ್ಟಿ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಕರಗೋ ಬಿಂದು ಮತ್ತು ಕುದಿಯೋ ಬಿಂದು ಅಂದರೆ ಮೆಟಲ್ಸ್ ಇರ್ತಾವಲ್ಲ ಸಾಲಿಡ್ಸ್ ಇನ್ ನೇಚರ್ ನಮಗೆ ಗೊತ್ತಿದೆ. ಅವು ಬೇಗ ಕರಗ್ತಾವ ಅಥವಾ ಲೇಟಾಗಿ ಕರಗ್ತಾವ ಅಥವಾ ಲೇಟರ್ ಬಾಯ್ಲ್ ಆಗ್ತಾವ, ಬೇಗ ಬಾಯ್ಲ್ ಆಗ್ತವೆ. ಸೊ ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಫಿಸಿಕಲ್ ಇನ್ನೊಂದು ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಎದಕ್ಕೆ ಬೇಗ ಕರಗಬಹುದು ಅಥವಾ ಹೆಚ್ಚಿನ ಒಂದು ತಾಪಮಾನವನ್ನು ಪಡ್ಕೊಂಡು ಕರಗಬಹುದು ಎದಕ್ಕೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ 4ನೇ ಫಿಸಿಕಲ್ ಪ್ರಾಪರ್ಟಿ ಏನಪ್ಪ ಅಂತಂದರೆ ಡೆನ್ಸಿಟಿ ಆಫ್ ಅಲ್ಕಲಿ ಮೆಟಲ್ಸ್. ಈ ಅಲ್ಕಲೈನ್ ಅಂದರೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಎದಕ್ಕೆ ಕರೀತಾರೆ ಅಂತ ನೀವು ಕಲಿತೀರಿ ಈ ಒಂದು ವಿಡಿಯೋದಲ್ಲಿ. ಸೊ ಅದೇ ರೀತಿಯಾಗಿ 4 ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸನ್ನು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗ್ತೀರಿ. ಸೊ ಹಾಗಾದರೆ ಗ್ರೂಪ್ 2 ಎಲಿಮೆಂಟ್ಸ್ದಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದ್ದಾವೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಈ ಗ್ರೂಪ್ 2ದಲ್ಲಿ 6 ಎಲಿಮೆಂಟ್ಗಳಿದ್ದಾವೆ. ಅವು ಯಾವ್ಯಾವಪ್ಪ ಅಂತಂದರೆ ಫಸ್ಟ್ ಅಟಾಮಿಕ್ ನಂಬರ್ 4 ಏನಿದೆಯಲ್ಲ ಬೆರಿಲಿಯಮ್ಮು, ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಸ್ಟ್ರಾನ್ಸಿಯಮ್ಮು, ಬೇರಿಯಮ್ಮು ಮತ್ತು ರೇಡಿಯಮ್. ಇವು 6 ಎಲಿಮೆಂಟು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು. ಸೊ ಯಾವ ರೀತಿಯಾಗಿ ನೆನಪಿಡೋದು, ಈಗ ಒಂದು ಮಿಮಿಕ್ದಿಂದ ನಾವು ಅದನ್ನ ಕೊನೆಯವರೆಗೂ ನಮ್ಮ ಲೈಫ್ ಇರೋವರೆಗೂ ನಾವು ಇದನ್ನ ನೆನಪಿಟ್ಕೊಳ್ಬೇಕು. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಯಾವುವು ಅಂದರೆ ಪಟ್ನ ನಾವು ಹೇಳಂಗಿರಬೇಕು. ಸೊ ಆ ರೀತಿಯಾಗಿ ಹೇಗೆ ನೆನಪಿಡ್ಬೋದು ಇವನ್ನ ಅಂದರೆ ಒಂದು ಹೇಳ್ತೀನಿ, ಆ ಥರ ನೆನಪಿಟ್ಕೊಳ್ಳಿ. ಸೊ ಬೇಟಾ ಮಾಂಗೇಕ ಸುಂದರಬಾಪ್ ರಾಜೀವ್. ಬೇಟಾ ಮಾಂಗೇಕ ಸುಂದರಬಾಪ್ ರಾಜೀವ್. ಬೇಟಾ BE stands for beryllium. ಮಾಂಗೆ MG, ಮಾಂಗೆ MG stands for magnesium. ಕಾ ಬೇಟಾ ಮಾಂಗೆ ಕಾ CAನ ಇಲ್ಲಿ ಕಾ ಅಂತೀವಿ. CA stands for calcium. ಸುಂದರ್ ಬಾಪ್ ರಾಜೀವ್. ಸುಂದರ್ SR stands for strontium. ಬಾಪ್ BAP, ಬಾಪ್ BA ಬೇರಿಯಂ, ಬಾಪ್ ರಾಜೀವ್ RA ರೇಡಿಯಮ್. ಸೊ ಈ ರೀತಿಯಾಗಿ ಯಾವ ರೀತಿಯಾಗಿ ನೆನಪಿಟ್ಕೊಳ್ಬೇಕಾಗಾದರೆ ಬೇಟಾ ಮಾಂಗೇಕ ಸುಂದರ್ ಬಾಪ್ ರಾಜೀವ್ ಅಂದರೆ ನಿಮಗೆ 6 ಎಲಿಮೆಂಟ್ಗಳು ನೆನಪಿಗೆ ಬಂದುಬಿಡ್ತವೆ. ಹಾಗಾದರೆ ಈ ಗ್ರೂಪ್ 2 ಎಲಿಮೆಂಟ್ಸ್ನ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಎದಕ್ಕೆ ಕರೀತಾರೆ ನೋಡಿ. ಆ ಒಂದು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಒಂದು ವರ್ಡ್ ಏನಿದೆಯಲ್ಲ ಆ ಒಂದು ಶಬ್ದದಲ್ಲೇ ಅರ್ಥ ಇರುತ್ತೆ, ಅದನ್ನು ಬಳಸ್ಕೊಳ್ಬೇಕು ನೋಡಿ. ಮೆಟಲ್ಸ್ ಅಂದರೆ ಗೊತ್ತಿದೆ ನಮಗೆ,
ಮೆಟಲ್ಸ್ ಲೋಹಗಳು, ಇವೆಲ್ಲ ಲೋಹಗಳೇ. ಅಲ್ಕಲೈನ್ ಅರ್ತ್ ಅಂತೀವಿ, ಅಲ್ಕಲೈನ್ ಅರ್ತ್ ಮೆಟಲ್ಸ್. ಅಲ್ಕಲೈನ್ ಅಂದ್ರೇನು, ಅರ್ತ್ ಅಂದ್ರೇನು, ಎದಕ್ಕೆ ಇವನ್ನ ಹಿಂಗೆ ಕರೀತಾರೆ? ಅಲ್ಕಲೈನ್ ನಾವು ಈ ಹಿಂದೆ ಅಲ್ಕಲಿ ಮೆಟಲ್ಸ್ ಅಂತ ಏನಕ್ಕೆ ಕರಿತೀವಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನ ಅಂತ ನಾವು ತಿಳ್ಕೊಂಡಿದ್ದೀವಿ. ಎದಕ್ಕೆಂದರೆ ದೇರ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ವೆನ್ ರಿಯಾಕ್ಟ್ ವಿತ್ ವಾಟರ್ ಇಟ್ಸ್ ಸೊಲ್ಯೂಷನ್ ಈಸ್ ಅಲ್ಕಲೈನ್ ಇನ್ ನೇಚರ್, ಸೊ ದಟ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಅಲ್ಕಲಿ ಮೆಟಲ್ಸ್ ಅಂತ ನಾವು ಓದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಎಕ್ಸೆಪ್ಟ್ ಬೆರಿಲಿಯಮ್ನ ಬಿಟ್ಟು ಉಳಿದ 5 ಎಲಿಮೆಂಟ್ಗಳು ಏನಿದಾವಲ್ಲ, 5 ಮೆಟಲ್ಸ್ ಏನಿದಾವಲ್ಲ, ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಸ್ಟ್ರಾನ್ಸಿಯಮ್ ಇರ್ಬೋದು, ಬೇರಿಯಮ್ ಇರ್ಬೋದು, ರೇಡಿಯಮ್, ಇವು ಎಕ್ಸೆಪ್ಟ್ ಬೆರಿಲಿಯಮ್ ಅದರ್ ಮೆಟಲ್ಸ್ ಅಥವಾ ಅದರ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್, ದೇರ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ವೆನ್ ರಿಯಾಕ್ಟ್ ವಿತ್ ವಾಟರ್ they form a solution, means hydroxides formation ಆಗ್ತವೆ. The hydroxide means solution of these metals ಅಥವಾ ಎಲಿಮೆಂಟ್ಸ್ ಈಸ್ ಅಲ್ಕಲೈನ್ ಇನ್ ನೇಚರ್, ಸೊ ದಟ್ ಅದಕ್ಕೆ ಅಲ್ಕಲೈನ್ ಎಂಬ ಶಬ್ದ ಬಂದಿದೆ. ಇನ್ ಅರ್ತ್ 2 ಶಬ್ದಗಳಿಂದ ಆಗಿದೆ ಇದು. ಒಂದು ಫಸ್ಟು ಅಲ್ಕಲೈನ್ ಎದಕ್ಕಪ್ಪ ಅಂತಂದರೆ ದೇರ್ ಮೆಟಲ್ ಅಂದರೆ ಎಲಿಮೆಂಟ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ವೆನ್ ರಿಯಾಕ್ಟ್ ವಿತ್ ವಾಟರ್ its solution is alkaline in nature, so that these are called as alkaline. ಅರ್ತ್ ಅಂದರೆ ಏನಪ್ಪ ಅಂತಂದರೆ, ಅರ್ತ್ ಅಂತ ಎದಕ್ಕೆ ಬಂತು? ಫಸ್ಟ್ ಅಲ್ಕಲಿ ಮೆಟಲ್ಸ್ ಅಂತ ಅಷ್ಟೇ ಕರಿತೀವಿ, ಇಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಎರಡನೇ ಶಬ್ದ ದ ಆಕ್ಸೈಡ್ಸ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಅವೈಲಬಲ್ ಇನ್ ದ ಅರ್ತ್ ಕ್ರಸ್ಟ್. ಭೂಮಿಯ ಪದರದಲ್ಲಿ ಇವುಗಳ ಆಕ್ಸೈಡ್ಗಳು ಸುಲಭವಾಗಿ ಸಿಗ್ತಾ ಹೋಗ್ತವೆ, ಅದಕ್ಕೆ ಭೂಮಿ ಅರ್ತ್. ಸೊ ಭೂಮಿಯಲ್ಲಿ ಸಿಗೋದ್ರಿಂದ, ಹೇರಳವಾಗಿ ಸಿಗೋದ್ರಿಂದ ಈ ಎಲಿಮೆಂಟ್ಗಳನ್ನು ಏನಂತ ಕರಿತೀವಿ? ಅಲ್ಕಲೈನ್ ಎರ್ತ್ ಮೆಟಲ್ಸ್. 2 ಶಬ್ದಗಳಿಂದ ಮಾಡಲ್ಪಟ್ಟಿದೆ. ಒಂದೇನಪ್ಪ ಅಂತಂದರೆ ದೇರ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ವೆನ್ ರಿಯಾಕ್ಟ್ ವಿತ್ ವಾಟರ್ ಇಟ್ಸ್ ಸೊಲ್ಯೂಷನ್ ಈಸ್ ಅಲ್ಕಲೈನ್ ಇನ್ ನೇಚರ್, ಸೊ ದಟ್ ಅಲ್ಕಲೈನ್. ದೆನ್ ಸೆಕೆಂಡ್ ಟರ್ಮ್ ಏನು? ಅರ್ತ್ ಅಂದರೆ ದೇರ್ ಆಕ್ಸೈಡ್ಸ್ ಅಂದರೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಆರ್ ಅವೈಲೇಬಲ್ ಇನ್ ದ ಅರ್ತ್ ಕ್ರಸ್ಟ್, ಸೊ ದೀಸ್ ಆರ್ ಕಾಲ್ಡ್ ಆಸ್ ಅಲ್ಕಲೈನ್ ಅರ್ತ್ ಮೆಟಲ್ಸ್. ಬೆರಿಲಿಯಮ್ ಫಾಲೋಸ್ ಸೆಕೆಂಡ್ ಸ್ಟೇಟ್ಮೆಂಟ್, ಅಂದರೆ ಅಲ್ಕಲೈನ್ ಅರ್ತ್ ಮೆಟಲ್ ಹೌದಿದು, ಆದರೆ ಅಲ್ಕಲೈನ್ ಮೆಟಲ್ ಅಲ್ಲ. ವೈ? ಬಿಕಾಸ್ ದ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ಆಫ್ ಬೆರಿಲಿಯಮ್ ವೆನ್ ರಿಯಾಕ್ಟ್ ವಿತ್ ವಾಟರ್ its solution is amphoteric in nature, not alkaline, not basic. Alkaline ಅಂದರೆ ಬೇಸಿಕ್, ಉಳಿದವು ಎಲ್ಲ ಬೇಸಿಕ್ ಇನ್ ನೇಚರ್. ಬಟ್ ಬೆರಿಲಿಯಮ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್ ವೆನ್ ರಿಯಾಕ್ಟ್ ವಿತ್ ವಾಟರ್ ಇಟ್ಸ್ ಸೊಲ್ಯೂಷನ್ ಈಸ್ ಆಂಫೋಟರಿಕ್ ಇನ್ ನೇಚರ್, ನಾಟ್ ಬೇಸಿಕ್ ಆರ್ ಆಲ್ಕಲೈನ್. ಆಂಫೋಟರಿಕ್ ಅಂದರೆ ಏನಂತ ನಮಗೆ ಈಗಾಗಲೇ ಗೊತ್ತಿದೆ, ದಟ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಬೇಸ್ ಆ್ಯಸ್ ವೆಲ್ ಆ್ಯಸ್ ಆ್ಯಸಿಡ್. ಸೊ ಅದನ್ನು ಆಂಫೋಟರಿಕ್ ಅಂತ ಹೇಳ್ತೀವಿ. ಬೆರಿಲಿಯಮ್ ಹೈಡ್ರಾಕ್ಸೈಡ್ amphoteric in nature, but other oxides of these group elements are alkaline in nature when they react with water. Its solution is alkaline in nature. ಹಾಗಾದರೆ ಈ ಶಬ್ದವನ್ನು ತಿಳಿದುಕೊಂಡ ನಂತರ ನಾವು ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ನ ಒಂದೊಂದಾಗಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ನಾನಿಲ್ಲಿ ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಥವಾ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್. ಸೊ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಈಸ್ NS1 or 2 ಅಂತ ಬರಿತಿದ್ದೀವಿ ನಾವು. ಸೊ NS1 ಸ್ಟ್ಯಾಂಡ್ಸ್ ಫಾರ್ ಅಲ್ಕಲಿ ಮೆಟಲ್ಸ್, ಗ್ರೂಪ್ 1 ಎಲಿಮೆಂಟ್ಸ್ಗೆ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿಸ್ second group elements NS2. N may be, if it is present in first period, N is 1, second periodದಲ್ಲಿ 2. ಸೊ ಹೀಗೆ. ಸೊ ಕೆಳಗಡೆ ಕ್ಲಿಯರಾಗಿ ಕೊಟ್ಟಿದ್ದೀನಿ ನಾನು ಈಗಲ್ಲೇ. ಸೊ ಏನಪ್ಪ ಅಂತ 2 ಎಲೆಕ್ಟ್ರಾನ್ ಇರ್ತಾವೆ ವ್ಯಾಲೆನ್ಸ್ ಶೆಲ್ಲಲ್ಲಿ. ಸೊ ಬೆರಿಲಿಯಮ್ ಇದ್ದರೆ 2s2, ಹೀಲಿಯಮ್ 1s2 2s2 ಅಂತ ಬರಿಬೋದು, ಅಥವಾ ಹೀಲಿಯಮ್ ಬರೆದು 2s2
ಅದೇ ರೀತಿಯಾಗಿ ಅದರ ನಿಯರೆಸ್ಟ್ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬರೆದು ನಂತರ S2 ಅಂತ ಬರೆದಿವಿ, NS2. ಓಕೆ, ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ವ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಈಸ್ NS2. ಸೊ ನಂತರ ಹಾರ್ಡ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಆಫ್ ದಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾವೆ. ಸೊ ಅಂದರೆ ಇಲ್ಲಿ ಆ ಮೆಟಲ್ಸ್ ಹಾರ್ಡಾ ಸಾಫ್ಟಾ ಅಂತ. ನಾವು ಅಲ್ಕಲಿ ಮೆಟಲ್ಸ್ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅಲ್ಕಲಿ ಮೆಟಲ್ಸ್ ಆರ್ ಸಾಫ್ಟ್ ಇನ್ ನೇಚರ್. ಅಲ್ಕಲಿ ಮೆಟಲ್ಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನಾವು ಈಗ ಹಿಂದೆ ಅಧ್ಯಯನ ಮಾಡಿದ್ದೀವಿ. ಸೊ ಸೋಡಿಯಂನ ತೊಗೊಂಡ್ರೆ ಅದನ್ನು ಸೋಡಿಯಂ ಕೆರೋಸಿನ್ದಿಂದ ಹೊರಗೆ ತೆಗೆದು ಅದನ್ನ ಡ್ರೈ ಮಾಡಿ ನೈಫ್ದಿಂದ ಡ್ರೈ ಮಾಡೋ, ಅಂದರೆ ಫಿಲ್ಟರ್ ಪೇಪರ್ದಿಂದ ಸ್ವಲ್ಪ ನೈಫ್ದಿಂದ ಕಟ್ ಮಾಡಿ ಸ್ವಲ್ಪ ಪೀಸ್ ಸೋಡಿಯಂ ಫ್ಯೂಷನ್ ಟ್ಯೂಬ್ಗೆ ಹಾಕ್ತಾಯಿದ್ದೀವಿ ನಾವು, ನೀವು ನೋಡಿರ್ಬೋದು. ಅಂದರೆ ಅಷ್ಟು ಸಾಫ್ಟಾಗಿರ್ತವೆ. ಎದಕ್ಕೆ ಸಾಫ್ಟ್ ಆಗಿರ್ತವೆ ಅನ್ನೋದು ಕೂಡ ನಾವು ನೋಡಿದ್ವಿ. ಎದಕ್ಕೆ ಸಾಫ್ಟ್ ಆಗಿರ್ತವೆ ಅಂದರೆ ಡ್ಯೂ ಟು ವೀಕ್ ಮೆಟಲಿಕ್ ಬಾಂಡಿಂಗ್. ಮೆಟಲಿಕ್ ಬಾಂಡಿಂಗ್ ಸ್ಟ್ರಾಂಗ್ ಇರೋದಿಲ್ಲ. ಸೊ ಆ್ಯಟಮ್ಸ್ ಆರ್ ಮೆಟಲಿಕ್ ಬಾಂಡ್ ಅಂದರೆ ನಮಗೆ ಗೊತ್ತಿದೆ. ಸೊ ಈಗ ಮೆಟಲ್ಸ್ ಯೂಶ್ವಲಿ ಲೂಸ್ ದೇರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ವೆರಿ ಈಸಿಲಿ. ಆ ಲೂಸ್ಲಿ ಡಿಲೊಕಲೈಸ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಾನ್ಸು, ದೋಸ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಬೈ ದಿ ಪಾಸಿಟಿವ್ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಆಫ್ ಅದರ್ ಆ್ಯಟಮ್. ಇದರ ಫ್ರೀ ಲೊಕಲೈಸ್ಡ್ ಆ್ಯಟಮ್ಮು ಇನ್ನೊಂದು ನ್ಯೂಕ್ಲಿಯಸ್ ಜೊತೆ ಸ್ಟ್ರಾಂಗ್ ಅಟ್ರಾಕ್ಷನ್ ಏನಿದ್ರೆ ಬಾಂಡಿಂಗ್ ಹತ್ರ ಬರ್ತಾವೆ ಮೆಟಲ್ ಆ್ಯಟಮ್ಸು. ಸೊ ದಟ್ ಡೆಫಿನೆಟ್ಲಿ ವೆನ್ ದೇ ವಿಲ್ ಕಮ್ ಟುಗೆದರ್ ದಟ್ ಟೈಮ್ ಇಟ್ ವಿಲ್ ಬಿ ಸ್ಟ್ರಾಂಗ್. ಬಟ್ ಇನ್ ಕೇಸ್ ಆಫ್ ದೀಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ದಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ, ಅಷ್ಟಾಗಿ ಸ್ಟ್ರಾಂಗಾಗಿ ಹೆಲ್ಡ್ ಆಗೋಲ್ಲ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ. ಸೊ ಅದಕ್ಕೆ ವೀಕ್ ಇರುತ್ತೆ ಮೆಟಲಿಕ್ ಬಾಂಡಿಂಗು, ಅದಕ್ಕೆ ಸಾಫ್ಟ್ ಆಗಿರ್ತವೆ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿದ್ವಿ. ಸೊ ಅಲ್ಕಲಿ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಲ್ಕಲೈನ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಸೊ ಸ್ವಲ್ಪ ಹಾರ್ಡ್ ಆಗಿರ್ತವೆ, ಬಟ್ ಸಾಫ್ಟೇ ಇವು ಸಾಫ್ಟೇ ಇರ್ತವೆ. ಬಟ್ ಅಲ್ಕಲಿ ಮೆಟಲ್ಸ್ಗೆ ಕಂಪೇರ್ ಮಾಡೋದು ಸ್ವಲ್ಪ ಹಾರ್ಡ್ ಆಗಿರ್ತವೆ. ಓಕೆ, ಎದಕ್ಕೆ ಹಾರ್ಡ್ ಆಗಿರ್ತವೆ ಅನ್ನೋದು ನಮಗೆ ಗೊತ್ತು. ಇಲ್ಲಿ 2 ಎಲೆಕ್ಟ್ರಾನ್ ಇರ್ತವೆ. 2 ಎಲೆಕ್ಟ್ರಾನ್ ಇರೋದ್ರಿಂದ ಬಾಂಡಿಂಗ್ ಸ್ವಲ್ಪ ಮೆಟಲಿಕ್ ಬಾಂಡಿಂಗ್ ಫಸ್ಟ್ ಗ್ರೂಪಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈಗ ಕೆಳಗೆ ಹೋಗ್ತಾ ಫ್ರಮ್ ಟಾಪ್ ಟು ಬಾಟಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಆ್ಯಸ್ ವಿ ನೋ, ಸೊ ಫ್ರೀಲಿ delocalizing electrons, since there are only 2 electrons, so these 2 electrons are weakly held to the nucleus of the other atom, so that as we go down the group definitely the size increases, the valence electrons are very far away from the nucleus of the other atom, hence holding of those electrons will be very weak. Then so since there is no attraction, metallic bond is decreasing as we go down the group. metallic bond ಕಡಿಮೆ ಆಗ್ತಾ ಇದೆ ಅಪ್ಪ ಅಂತಂದರೆ ಸಾಫ್ಟ್ನೆಸ್ಸು ಇನ್ಕ್ರೀಸ್ ಆಗ್ತಾ ಇದೆ. ಈಗ ನೋಡಿದ್ರೆ ಬೆರಿಲಿಯಮ್ಮೇ ಹಾರ್ಡೆಸ್ಟ್ ಎಲಿಮೆಂಟ್ ಇನ್ ದ ಸೆಕೆಂಡ್ ಗ್ರೂಪ್. ಸೊ ಇದೇ ಹಾರ್ಡ್ ಎಲಿಮೆಂಟ್ ಆಗಿರುತ್ತೆ. ಕೆಳಗೆ ಹೋಗ್ತಾ ಸಾಫ್ಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಥರ್ಡ್ ಫಿಸಿಕಲ್ ಪ್ರಾಪರ್ಟಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ಕಲೈನ್ ಅರ್ತ್ ಮೆಟಲ್ಸ್ದು ಏನು ಥರ್ಡ್ ಫಿಸಿಕಲ್ ಪ್ರಾಪರ್ಟಿ ಅಂದರೆ ಮೆಲ್ಟಿಂಗು ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೆಕೆಂಡ್ ಎಲಿಮೆಂಟ್ಸ್. ನೋಡ್ರಿ ಇವು ಭಾಳ ದೀಸ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಕಡಿಮೆ ಇರುತ್ತೆ. ಬಟ್ ನಾವು ಫಸ್ಟ್ ಗ್ರೂಪಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಅಲ್ಕಲಿ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಎದಕ್ಕಪ್ಪ ಅಂತಂದರೆ ಮೆಟಲಿಕ್ ಬಾಂಡಿಂಗ್ಗೆ ಹೇಳಬೇಕು ಇಲ್ಲಿ ಕೂಡ. ಯಾಕಪ್ಪ ಅಂತಂದರೆ ಮೆಟಲಿಕ್ ಬಾಂಡಿಂಗ್ ಸ್ಟ್ರಾಂಗ್ ಇಲ್ಲ ಅಂದರೆ ಸೊ ಆ್ಯಟಮ್ಸ್ ಮೂವ್ ಅವೇ ಫ್ರಮ್ ಈಚ್ ಅದರ್. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಫ್ರೀ ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ ಮೆಟಲಿಕ್ ಬಾಂಡು ಅಲ್ಕಲಿ ಮೆಟಲ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಬೇರೆ ಈಗ ಲೆಫ್ಟಿಂದ ರೈಟಿಗೆ ಹೋಗ್ತಾ ಸೊ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೋರ್, ಡೆಫಿನೆಟ್ಲಿ ಮೆಟಲಿಕ್ ಬಾಂಡಿಂಗ್ ವಿಲ್ ಬಿ ಮೋರ್. ಬಟ್ ಹಿಯರ್ 1 or 2 ಇರೋದ್ರಿಂದ ಮೆಟಲಿಕ್ ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಸೊ ದಟ್ ದೀಸ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಲೋವರ್
melting point and boiling point, but they are having higher melting point and boiling point compared to group 1 elements. ಈಗ ಮೇಲಿಂದ ಕೆಳಗೆ ಹೋಗ್ತಾ ಇದ್ದರೆ ಬೆರಿಲಿಯಮ್ದಿಂದ ರೇಡಾನ್ವರೆಗೆ ಮೇಲಿಂದ ಕೆಳಗೆ ಹೋಗ್ತಾ, ವಿ ನೋ ದಟ್ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, size of the atom increases. As the size of the atom increases, metallic bonding decreases. As the metallic bonding decreases, there is strong metallic bonding illandre atoms want to move away from each other. As atoms move away from each other, automatically solid may easily converts into liquid or gas, so that these are having low melting and boiling point. So ಇಲ್ಲಿ ಕೆಳಗಡೆ ಡಯಾಗ್ರಾಮ್ ನೋಡಿದ್ರೆ ಕೆಳಗೆ ಹೋಗ್ತಾ ಹೋಗ್ತಾ ಡಿಕ್ರೀಸ್ ಆಗ್ತಾ ಹೋಗಿದೆ ನೋಡಿ. ಬೆರಿಲಿಯಮ್ಮು 1280 ಡಿಗ್ರಿ ಸೆಲ್ಸಿಯಸ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಸೊ ಇರ್ರೆಗ್ಯುಲಾರಿಟಿ ಇದೆ, ಇಲ್ಲಿ ಕರೆಕ್ಟ್ ಇಲ್ಲ, ಇರ್ರೆಗ್ಯುಲಾರಿಟಿ ಇದೆ. ಯೂಶ್ವಲಿ ಕೆಳಗೆ ಹೋಗ್ತಾ ಹೋಗ್ತಾ ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಮೆಟಾಲಿಕ್ ಬಾಂಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಬೆರಿಲಿಯಮ್ದೇ ಜಾಸ್ತಿ ಇದೆ, ಕೆಳಗೆ ಹೋಗ್ತಾ ಡಿಕ್ರೀಸ್ ಆಗಿದೆ. ಸೊ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟು ಮತ್ತು ಬಾಯ್ಲಿಂಗ್ ಪಾಯಿಂಟು ಯಾವುದಿದೆಯಪ್ಪ ಅಂದರೆ ಮೆಗ್ನೀಷಿಯಮ್ ಈಸ್ ಹ್ಯಾವಿಂಗ್ ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸ್ವಲ್ಪ ಇರ್ರೆಗ್ಯುಲಾರಿಟಿ ಇದ್ದೇ ಇದೆ ಇದರಲ್ಲಿ. ಸೊ ಈಗ ಲಾಸ್ಟ್ ಪ್ರಾಪರ್ಟಿ ಆಫ್ ದೀಸ್ ಎಲಿಮೆಂಟ್ಸ್, ಡೆನ್ಸಿಟಿ ಆಫ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಡೆನ್ಸಿಟಿ ಅಂದರೆ ಅರ್ಥ, ಎಲ್ಲದರೂ ಅರ್ಥ ತಿಳ್ಕೊಳ್ಬೇಕು ನೀವು ಫಸ್ಟಿಗೆ. ಡೆನ್ಸಿಟಿ ಅಂದರೆ ಹಗುರವಾಗಿರುತ್ತೋ ಭಾರವಾಗಿರುತ್ತೋ ಅಂತ. ಈಗ ಒಂದು ಎಕ್ಸಾಂಪಲ್ ಕೊಟ್ಟರೆ, 1 kg ಕಬ್ಬಿಣ ಕೊಡ್ತೀನಪ್ಪ ನಿನ್ನ ಕೈಯಲ್ಲಿ, 1 kg ಕಾಟನ್ನು ಮತ್ತು ಕಬ್ಬಿಣದ್ದು ಇವೆರಡರಲ್ಲಿ ಡೆನ್ಸಿಟಿ ಯಾವುದು ಜಾಸ್ತಿ ಇದೆ ಅಂದರೆ, ನೀವು ಡೆನ್ಸಿಟಿ ಯಾವುದು ಕಡಿಮೆ ಇದೆ ಅಂದಾಗ ಆಟೋಮೆಟಿಕ್ಕಾಗಿ ಹತ್ತಿದು ಅಂತ ಹೇಳ್ತಾರೆ ನೀವು. ಸೊ ಹತ್ತಿದು ತೂಕ ಎರಡು ಸೇಮ್ ಇದೆ, ಆದರೆ ಡೆನ್ಸಿಟಿ ಹತ್ತಿದು ಕಡಿಮೆ ಇದೆ. ಎದಕ್ಕೆ ಕಡಿಮೆ ಇದೆ? ಸೊ ವಿ ನೋ ದಟ್ ಡೆನ್ಸಿಟಿ ಈಸ್ ದ ರೇಷಿಯೋ ಆಫ್ ಮಾಸ್ ಬೈ ವ್ಯಾಲ್ಯೂಮ್. ಅಂದರೆ ಅದರ ಮಾಸು ಮತ್ತು ವ್ಯಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 1 kg ಕಬ್ಬಿಣ ಅಂದರೆ ಅದ್ರ ವ್ಯಾಲ್ಯೂಮ್ ನೋಡಿ, 1 kg ಕಲ್ಲು ತೊಗೊಳ್ಳಿ, ಅದ್ರ ವ್ಯಾಲ್ಯೂಮ್ ಸ್ವಲ್ಪ ಇರುತ್ತೆ, 1 kg ಕಲ್ಲು ಈಟೇ ಇರುತ್ತೆ. ಆದರೆ 1 kg ಕಾಟನ್ನು ಇಷ್ಟು ದೊಡ್ಡದಾಗಿರುತ್ತೆ, ಬಹಳ ದೊಡ್ಡದಾಗಿರುತ್ತೆ. ಸೊ ಎದಕ್ಕೆ ದೊಡ್ಡದಾಗಿರುತ್ತೆ ಅಂದರೆ, ವ್ಯಾಲ್ಯೂಮ್ ದೊಡ್ಡದು ಇದ್ದರೆ ಆಟೋಮೆಟಿಕಲಿ ಆ್ಯಸ್ ದ ವ್ಯಾಲ್ಯೂಮ್ ಇನ್ಕ್ರೀಸಸ್ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್. ಹೆನ್ಸ್ ಕಾಟನ್ ಈಸ್ ಹ್ಯಾವಿಂಗ್ ಲೆಸ್ ಡೆನ್ಸಿಟಿ ದೆನ್ ಐರನ್. ಇನ್ ದ ಸೇಮ್ ವೇ ಹಿಯರ್ ಈಸ್ ಆಲ್ಸೋ, ಆ್ಯಸ್ ಐ ಟೋಲ್ಡ್ ಯು, ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, ಕೆಳಗೆ ಹೋಗ್ತಾ ಈಗ ಹಾಗಾದರೆ ಮಾಸು ಮತ್ತು ವ್ಯಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿದೆ. ಈಗ ಮಾಸು ಅಂದ್ರೇನು? ಅಟಾಮಿಕ್ ಮಾಸ್. ಇಲ್ಲಿ ನಾವು ಎಲಿಮೆಂಟ್ಸ್ ಹೇಳುವಾಗ ವ್ಯಾಲ್ಯೂಮ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ರೇಡಿಯಸ್ದಲ್ಲಿ ಮೆಜರ್ ಮಾಡಿದ್ರೆ ಸೈಜು ಹಿಂಗಾಗುತ್ತೆ. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತದೆ. ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋದರೆ ಸ್ಮಾಲರ್ ದ ಸೈಜ್, ಪ್ಯಾಕಿಂಗ್ ವಿಲ್ ಬಿ ಮೋರ್ ಎಫಿಸಿಯೆಂಟ್, ಚೆನ್ನಾಗಿ ಪ್ಯಾಕ್ ಮಾಡ್ಬೋದು. ಸೊ ನೋಡಿ, ಈಗ ದೊಡ್ಡ ದೊಡ್ಡ ಕಲ್ಲು ವೇಟ್ ಕಡಿಮೆ ಇರುತ್ತೆ, ಅಥವಾ ಜೋಳ ವೇಟ್ ಕಡಿಮೆ ಇರುತ್ತೆ. ಜೋಳದ ಹಿಟ್ಟು ಅಷ್ಟೇ ತುಂಬಿದಾಗ ಅದ್ರ ವೇಟ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಆ್ಯಸ್ ದೇ ಬಿಕಮ್ ಸ್ಮಾಲರ್ ಪಾರ್ಟಿಕಲ್, ಇಟ್ ಆಕ್ಯುಪೈಸ್ ಲೆಸ್ ಸ್ಪೇಸ್ ಆ್ಯಂಡ್ ಮೋರ್ ಪಾರ್ಟಿಕಲ್ಸ್ ವಿಲ್ ಬಿ ಪ್ಯಾಕ್ಡ್ ಇನ್ ಪರ್ಟಿಕ್ಯುಲರ್ ಏರಿಯಾ. ಕ್ರಿಸ್ಟಲ್ ಲ್ಯಾಟಿಸ್ದಲ್ಲಿ ಬಹಳಷ್ಟು ಆ್ಯಟಮ್ಗಳನ್ನು ಕೂಡಿಸ್ಬೋದು ಸೈಜ್ ಕಡಿಮೆ ಇತ್ತಪ್ಪ ಅಂತಂದರೆ. ಅದಕ್ಕೋಸ್ಕರ ಫ್ರಮ್ ಲೆಫ್ಟ್ ಟು ರೈಟ್ ಆಫ್ ದಿ ಪೀರಿಯಡಿಕ್ ಟೇಬಲ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೇಮ್ ವ್ಯಾಲ್ಯೂಮ್ ಇದ್ದಾಗ ಮಾಸ್ ಜಾಸ್ತಿ ಆಗ್ತಾ ಹೋದಾಗ ಆಟೋಮೆಟಿಕಲ್ಲಿ ಆ್ಯಸ್ ದ ಸೈಜ್ ಡಿಕ್ರೀಸಸ್, ಅಟಾಮಿಕ್ ಸೈಜ್ ಡಿಕ್ರೀಸಸ್, ಡೆನ್ಸಿಟಿ ಇನ್ಕ್ರೀಸಸ್. ಆಲ್ಕಲಿ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಆಲ್ಕಲೈನ್ ಎರ್ತ್ ಮೆಟಲ್ಸ್ ಡೆನ್ಸಿಟಿ ಜಾಸ್ತಿ ಇದೆ. ನೋಡಿ ಇಲ್ಲಿ ತೋರಿಸ್ತೀನಿ ನಾನೀಗ. ಈ ಇದರಲ್ಲಿ ನೋಡಿ, ಒಂದು ನಿಮಿಷ. ಓಕೆ,
ನೋಡಿ ಇಲ್ಲಿ ಬೆರಿಲಿಯಂ 1.6 ಇದೆ, ಅಂದರೆ ನಾವು ಲೀಥಿಯಂ 0.5 ಸಮಥಿಂಗ್ ಇತ್ತು, ಹೌದಾ, 0.5 ಸಮಥಿಂಗ್ ಇತ್ತು. ಆದರೆ ಬೆರಿಲಿಯಂ ಎಷ್ಟಿದೆ? 1.86. ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, ಈಗ ಮೇಲಿಂದ ಕೆಳಗೆ ನೋಡ್ರಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಮೇಲಿಂದ ಕೆಳಗೆ ಹೋದರೆ ಎದಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗಿದೆ? ಹೈಯೆಸ್ಟ್ ಡೆನ್ಸಿಟಿ ಯಾವುದಿದೆಯಪ್ಪ ಅಂತಂದರೆ ರೇಡಿಯಮ್ದು ಇದೆ. ಹೈಯೆಸ್ಟ್ ಡೆನ್ಸಿಟಿ ಎಷ್ಟಿದೆ? 5 ಇದೆ. 5 ಹೈಯೆಸ್ಟ್ ಡೆನ್ಸಿಟಿ. ಎದಕ್ಕಿದೆ? ಫ್ರಮ್ ಟಾಪ್ ಟು ಬಾಟಮ್ ಡೆನ್ಸಿಟಿ ಈಸ್ ಇನ್ಕ್ರೀಸಿಂಗ್. ವೈ ಇಟ್ ಈಸ್ ಇನ್ಕ್ರೀಸಿಂಗ್ ಮೀನ್ಸ್, ಸಿ ಹಿಯರ್ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ಈ ಹಿಂದಿನ ಅಲ್ಕಲಿ ಮೆಟಲ್ಸ್ದಲ್ಲಿ ಕೂಡ. ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, ಬೋತ್ ಅಟಾಮಿಕ್ ಮಾಸ್ ಆ್ಯಸ್ ವೆಲ್ ಆ್ಯಸ್ ಅಟಾಮಿಕ್ ರೇಡಿಯೈ ಬೋತ್ ಆರ್ ಇನ್ಕ್ರೀಸಿಂಗ್. ಬಟ್ increase in atomic mass overtakes the increase in atomic volume. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗೋದಕ್ಕಿಂತ ಈ ಅಟಾಮಿಕ್ ಮಾಸಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮಾಸ್. ಸೊ ಆ್ಯಸ್ ದ ಮಾಸ್ ಇನ್ಕ್ರೀಸಸ್ ಆಟೋಮೆಟಿಕಲಿ ಡೆನ್ಸಿಟಿ ಇನ್ಕ್ರೀಸಸ್. ಅದಕ್ಕೋಸ್ಕರ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್ ಡೆನ್ಸಿಟಿ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ನೀವು ಹೇಳಬೇಕಾಗಿದ್ದು ವೈ in the group from top to bottom density of the metal increases ಅಂತ ಏನಾದರೂ ಕ್ವಶನ್ ಕೇಳಿದ್ರೆ, as we go down the group both atomic mass as well as atomic radii both increases. ಅಟಾಮಿಕ್ ಮಾಸು ಮತ್ತು ರೇಡಿಯೈ ಎರಡೂ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಇನ್ಕ್ರೀಸ್ ಇನ್ ಅಟಾಮಿಕ್ ಮಾಸ್ ಕಾಂಪೆನ್ಸೇಟ್ಸ್ ದ ಇನ್ಕ್ರೀಸ್ ಇನ್ ಅಟಾಮಿಕ್ ರೇಡಿಯೈ ಇಲ್ಲಿ ವ್ಯಾಲ್ಯೂಮ್ ಥರ ಸೈಜ್ ಗೊತ್ತಾಗುತ್ತಲ್ಲ ನಮಗೆ. ಸೊ ವ್ಯಾಲ್ಯೂಮ್ ಇನ್ಕ್ರೀಸ್ ಆದರೂ ಕೂಡ ಏನಾಗ್ತಾ ಇದೆ ಇಲ್ಲಿ? ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗೋದ್ರಿಂದ ಅಟಾಮಿಕ್ ಮಾಸ್ ಇನ್ಕ್ರೀಸೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಅಟಾಮಿಕ್ ಮಾಸ್. ಸೊ ದ್ಯಾಟ್ ಡೆನ್ಸಿಟಿ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅಂತ ಹೇಳಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಆಫ್ಟರ್ ಡಿಸ್ಕಸಿಂಗ್ ಅಬೌಟ್ ದೀಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲೈನ್ ಮೆಟಲ್ಸ್, ಒಂದು ಮಾಸಿಗೆ ಈ ಕ್ವಶನ್ಸ್ ಎಲ್ಲ ಕೇಳ್ಬೋದು ನಿಮಗೆ. ರೈಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ ಅಂತ ಕೇಳ್ಬೋದು. ಅವಾಗ ಬ್ರ್ಯಾಕೆಟಲ್ಲಿ ಸೊ ನೋಬೆಲ್ ಗ್ಯಾಸ್ ಅಂತ ಬರೋದು. ಸೊ NS2 ಅಂತ ಕೊನೆಗೆ ಬರೀಬೇಕು. ವ್ಯಾಲೆನ್ಸ್ನಲ್ಲಿ NS2 NB ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ದ ಸ್ಕ್ವೇರ್ ಬ್ರ್ಯಾಕೆಟ್, ದೆನ್ NS2 ಅಂತ ಬರೀರಿ. ನೆಕ್ಸ್ಟ್ ಕ್ವೆಶನ್ ಈಸ್ ವೈ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆ್ಯಸ್ ಆಲ್ಕಲೈನ್ ಎರ್ತ್ ಮೆಟಲ್ಸ್. ಆಲ್ರೆಡಿ ನಾನು ಹೇಳಿದ್ದೀನಿ ಅರ್ತ್ ಮೆಟಲ್ಸ್ ಅಂತ ಎದಕ್ಕೆ ಕರೀತಾರೆ ಅಂತ. ಆಲ್ಕಲೈನ್ ಎರ್ತ್ ಮೆಟಲ್ಸ್ ಅಂತ ಆಗಬೇಕು, ಎಲಿಮೆಂಟ್ಸ್ ಅಂತ ಆಗಿದೆ ಇಲ್ಲಿ. ಸೊ ಡ್ಯೂ ಟು 2 ರೀಸನ್ಸ್. ಸೊ ಒಂದು ಆಲ್ಕಲೈನ್ ಮೀನಿಂಗ್ ಬಗ್ಗೆ ಹೇಳಿದ್ರೆ, their oxides and hydroxides when react with water they form, its solution is alkaline in nature, so that those are alkaline. And earth ಅಂದರೆ their oxides are available in the earth crust, ಭೂಮಿಯ ಪದರದಲ್ಲಿ ಹೇರಳವಾಗಿ ಸಿಗ್ತವೆ ಈ ಎಲಿಮೆಂಟ್ಸು. ಅದಕ್ಕೋಸ್ಕರ ಈ ಎಲಿಮೆಂಟ್ಗಳನ್ನು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಥರ್ಡ್ ಕ್ವೆಶನ್ನು, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಯಾಲ್ಸಿಯಂ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಿ. 1s2 ದಿಂದ ಬರ್ಕೊಂತವೆ. 1s2, 2s2, 3p6, 3s2, 3p6, 4s2, 20 ಅಟಾಮಿಕ್ ನಂಬರು. ಸೊ ಈ ರೀತಿಯಾಗಿ ಬರೀರಿ. ಅಥವಾ ನೀವು ಸ್ಕ್ವೇರ್ ಬ್ರ್ಯಾಕೆಟ್ದಲ್ಲಿ ಆರ್ಗನ್ನು ಬರೆದು 4s2 ಅಂತ ಬರೀರಿ. ಸೊ ಫೋರ್ತ್ ಕ್ವೆಶನ್, ವಿಚ್ ಎಲಿಮೆಂಟ್ ಈಸ್ ಹ್ಯಾವಿಂಗ್ ಲೋ ಡೆನ್ಸಿಟಿ ಅಮಾಂಗ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್? ನೋಡಿ, ಡೆನ್ಸಿಟಿ ಯಾವುದು ಕಡಿಮೆ ಇದೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸಲ್ಲಿ ಅಂತ ಕೇಳಿದ್ದಾರೆ ಇದನ್ನ. ಸೊ ಕೆಳಗೆ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಆದರೆ ನೋಡಿ ಇಲ್ಲಿ ಇನ್ನೊಂದು ಅತಿ ಕಡಿಮೆ ಡೆನ್ಸಿಟಿ ಇರೋದು ಕ್ಯಾಲ್ಸಿಯಂ. ಇಲ್ಲಿ ಕೆಳಗೆ ಹೋಗ್ತಾ ಇನ್ಕ್ರೀಸ್ ಆಗಿದೆ, ಬಟ್ ದೇರ್ ಈಸ್ ಇರ್ರೆಗ್ಯುಲಾರಿಟಿ ಎಕ್ಸೆಪ್ಟ್ ಕ್ಯಾಲ್ಸಿಯಂ. ಸೊ ಪೊಟ್ಯಾಷಿಯಮ್ದು ಯಾವ ರೀತಿ ಆಗಿತ್ತು ಅಲ್ಲಿ
ಸಡನ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಮಾಸ್ ಈ ಅಂತ ರೀಸನ್ ಕೊಟ್ಟಿದ್ದೀವಿ ನಾವು. ಸೊ ಅದೇ ರೀತಿಯಲ್ಲಿ ಎಕ್ಸಾಕ್ಟ್ ರೀಸನ್ ಅದಲ್ಲ. ಸೊ ಇರಬಹುದು ಸಡನ್ ಇನ್ಕ್ರೀಸ್. ಸೊ ಸೋಡಿಯಮ್ದು ಈಗ ಮೆಗ್ನೀಷಿಯಮ್ದು 24 ಇದ್ದಿದ್ದು ಈ ಕ್ಯಾಲ್ಸಿಯಮ್ದು ಒಮ್ಮೆಲೆ 40 ಸಡನ್ ಚೇಂಜ್ ಆಯಿತು ಅಂತ ರೀಸನ್ ಹೇಳ್ತಾರೆ. ಬಟ್ ವಿ ಆರ್ ನಾಟ್ ಶೂರ್. ಬಟ್ ಕ್ಯಾಲ್ಸಿಯಮ್ ಈಸ್ ಹ್ಯಾವಿಂಗ್ ಇಟ್ ನಾಟ್ ಫಾಲೋಸ್ ದ ರೆಗ್ಯುಲಾರಿಟಿ, ಇನ್ಕ್ರೀಸ್ ಆಗ್ತಾ ಇದೆ ಕೆಳಗಡೆ ಹೋಗ್ತಾ ಹೋಗ್ತಾ ಅಂತ ಹೇಳ್ತೀವಿ. ಸೊ ರೀಸನ್ ಅದು. ಬಟ್ ಎಕ್ಸೆಪ್ಟ್ ಕ್ಯಾಲ್ಸಿಯಮ್ ಈಗ 4th ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಇದೆ, ಕ್ಯಾಲ್ಸಿಯಮ್ ಈಸ್ ಹ್ಯಾವಿಂಗ್ ಲೋ ಡೆನ್ಸಿಟಿ ಅಮಾಂಗ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. 1.55 ಇದೆ. ಸೊ ಬೆರ್ಲಿಯಮೇ 1.86 ಇದೆ, ಕೆಳಗೆ ಬರ್ತಾ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಕ್ಯಾಲ್ಸಿಯಮ್ ಮಾತ್ರ 1.5 ಇದೆ, 0.55, ಅದೇ ಕಡಿಮೆ ಡೆನ್ಸಿಟಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ದಲ್ಲಿ. 5th ಕ್ವೆಶನ್ನು, ವೈ BP ಆ್ಯಂಡ್ MP ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಹೈಯರ್ ದ್ಯಾನ್ ಆಲ್ಕಲಿ ಮೆಟಲ್ಸ್. ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಆಲ್ಕಲೈನ್ ಅರ್ತ್ ಮೆಟಲ್ಸ್ದಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 2 ಇದೆ. ಸೊ ದಟ್ ಮೆಟಲಿಕ್ ಬಾಂಡಿಂಗ್ 2 ಇದ್ದರೆ ಫ್ರೀ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಆರ್ 2 ಹಿಯರ್. 2 ಇರೋದ್ರಿಂದ ಮೆಟಲಿಕ್ ಬಾಂಡಿಂಗ್ ವಿಲ್ ಬಿ ಸ್ಟ್ರಾಂಗರ್ ದ್ಯಾನ್ ಆಲ್ಕಲಿ ಮೆಟಲ್ಸ್ಗಿಂತ ಮೆಟಲಿಕ್ ಬಾಂಡಿಂಗ್ ಇದರಲ್ಲಿ ಸ್ಟ್ರಾಂಗ್ ಇರುತ್ತೆ. ಸೊ ದಟ್ ಆಲ್ಕಲೈನ್ ಸ್ಟ್ರಾಂಗ್ ಇರೋದ್ರಿಂದ ಸೊ ದೇ ಆರ್ ವೆರಿ ಟೈಟ್ಲಿ ಪ್ಯಾಕ್ಡ್. ಅವನು ಸಪ್ರೇಟ್ ಮಾಡಬೇಕಪ್ಪ ಅಂದರೆ ಸ್ವಲ್ಪ ಹೆಚ್ಚಿನ ಹೀಟ್ ಬೇಕಾಗುತ್ತೆ. ಸೊ ಹೈ ಎನರ್ಜಿ ಈಸ್ ನೀಡೆಡ್. ಸೊ ದಟ್ ದೀಸ್ ಆರ್ ಹ್ಯಾವಿಂಗ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಹ್ಯಾವಿಂಗ್ ಹೈಯರ್ melting point and boiling point than alkali metals. Which metal is softer among alkaline earth metals? ಯಾವ ಮೆಟಲ್ಲು ಸಾಫ್ಟ್ ಇದೆ ಎಲ್ಲದಕ್ಕಿಂತ? ಸೊ ಕೆಳಗೆ ಹೋಗ್ತಾ ಏನಾಗ್ತಾ ಇದೆ? ಸಾಫ್ಟ್. ಕೆಳಗೆ ಹೋಗ್ತಾ ಮೆಟಲಿಕ್ ಬಾಂಡಿಂಗ್ ವೀಕ್ ಆಗ್ತಾ ಹೋಗುತ್ತೆ. ಸೊ ದಟ್ ಆಸ್ ದ ಸೈಜ್ ಇನ್ಕ್ರೀಸಸ್ metallic bonding decreases. as the metallic bonding decreases softness increases. ಇಲ್ಲಿ ಕೇಳಿರೋದು ಏನು ಕೇಳಿದರೆ, ವಿಚ್ ಮೆಟಲ್ ಈಸ್ ಸಾಫ್ಟರ್ ಅಮಾಂಗ್ ಆಲ್ಕಲೈನ್ ಎರ್ತ್ ಮೆಟಲ್ಸ್ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ರೇಡಿಯಮ್ ಲಾಸ್ಟ್ ಏನಿದೆಲ್ಲ ರೇಡಿಯಮ್, ಸಿನ್ಸ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಲಾರ್ಜ್ ಸೈಜ್, ರೇಡಿಯಮ್ ಈಸ್ ಸಾಫ್ಟ್ ಅಮಾಂಗ್ ಆಲ್ಕಲೈನ್ ಎರ್ತ್ ಮೆಟಲ್ಸ್. ಸೊ 5 ಅಥವಾ 6 ಮಾರ್ಕ್ಸ್ಗೆ ಯೂನಿವರ್ಸಿಟಿ ಎಕ್ಸಾಮ್ದಲ್ಲಿ ಈ ಕ್ವೆಶನ್ಸ್ನ ಕೇಳ್ಬೋದು ನಿಮಗೆ. ಡಿಸ್ಕಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಹಾರ್ಡ್ನೆಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. 2 ಅಥವಾ 3 ಜನರಲ್ ಪ್ರಾಪರ್ಟಿನ ಕೂಡಿ ರೈಟ್ ಎ ನೋಟ್ ಆನ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು, ಅಥವಾ ಡಿಸ್ಕಸ್ ಅಂತ ಕೇಳ್ಬೋದು. ನೋಡಿ, ಸೆಕೆಂಡ್ ಕ್ವೆಶನ್ದಲ್ಲಿ ಎಕ್ಸ್ಪ್ಲೇನ್ ದ MP ಆ್ಯಂಡ್ BP, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಡೆನ್ಸಿಟಿ ಆಫ್ ಗ್ರೂಪ್ ಸೆಕೆಂಡ್ ಎಲಿಮೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಆದರೂ ಕೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎದಕ್ಕೆ